ಚಿಕ್ಕಬಳ್ಳಾಪುರದಲ್ಲಿ ನಂದಿ ಜಾತ್ರೆಯ ಸಂದರ್ಭದಲ್ಲಿ ಬಡವರಿಂದ ಅದರಲ್ಲೂ ಬಡ ವ್ಯಾಪಾರಿಗಳಿಂದ ಸುಲಿಗೆ ಮಾಡೋ ಕೆಲಸ ಆಗ್ತಾ ಇದೆ. ಹಗಲು ದರೋಡೆ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತಹ ತಾಲೂಕು ಆಡಳಿತ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಕಣ್ಮುಚ್ಚಿ ಕೂತಿರೋದು ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಮಗೆ ಏನಾಗಿದೆ ಅಂತ. ಒಂದೊಡಿಗೆ 10 ರೂಪಾಯಿಯನ್ನು ನಿಗದಿ ಮಾಡಿದ್ರು, ಬಟ್ ಇಲ್ಲಿ 1000 ರೂಪಾಯಿಯನ್ನು ವಸೂಲಿ ಮಾಡೋ ಕೆಲಸವನ್ನು ಮಾಡ್ತಿದ್ದಾರಂತೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆಯ ಮಗ ಹಿತೇಶ್ ಗೌಡ ಈ ರೀತಿ ದೌರ್ಜನ್ಯವನ್ನು ಮಾಡ್ತಿದ್ದಾನೆ ಅನ್ನೋದು ಆತನ ಮೇಲಿರುವಂತಹ ಆರೋಪ. ಒಂದೊಂದು ಅಂಗಡಿಗೆ 7,000ದಿಂದ 50,000 ತನಕ ನೀವು ದುಡ್ಡು ಕೊಡಬೇಕು. ಅಂಗಡಿ ಇಡಬೇಕು ಅಂದ್ರೆ ದುಡ್ಡು ಕೊಡಬೇಕು, ನೀವು ಇಷ್ಟು ನಾವು ಹೇಳದಷ್ಟು ಕೊಡಬೇಕು ಅಂತ ಇಲ್ಲಿ ಅವ್ರದ್ದೇ ರಾಜ್ಯ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. 7 ಅಡಿ ಜಾಗದಲ್ಲಿ 7,000 ರೂಪಾಯಿ ವಸೂಲಿ ಮಾಡಿದ್ದಾರಂತೆ. ಕಿವಿ ಓಲೆ ಅಡ ಇಟ್ಟು 5,000 ರೂಪಾಯಿಯನ್ನ ಸುಂಕದ ರೂಪದಲ್ಲಿ ಅಜ್ಜಿ ಸಾವಿತ್ರಮ್ಮ ಅವರು ಕಟ್ಟಿದ್ದಾರಂತೆ. ಸುಂಕ ವಸೂಲಿ ನಿಯಮ ಉಲ್ಲಂಘಿಸಿ 1,000 ರೂಪಾಯಿಯನ್ನ ಇಲ್ಲಿ ಬಹಿರಂಗವಾಗಿ ಹಗಲು ದರೋಡೆ ರೀತಿಯಲ್ಲಿ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟವ್ರು ಮಾತ್ರ ಕಣ್ಮುಚ್ಚಿ ಕೂತಿರೋದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಮಹಾಶಿವರಾತ್ರಿ ಹಬ್ಬದಿಂದ ಈ ಜಾತ್ರಾ ಮಹೋತ್ಸವ ಬರುತ್ತೆ. ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿರುತ್ತೆ. ಸೊ ತುಂಬ ಜನ ಬರ್ತಾರೆ, ತುಂಬ ಜನ ಶಾಪಿಂಗ್ ಮಾಡ್ತಾರೆ, ತುಂಬ ಜನರಿಂದ ನಮ್ಮ ಜೀವನ ಹಸನಾಗತ್ತೆ ಅಂತ ಹೇಳಿ ಪಾಪ ಕಷ್ಟಪಟ್ಟು ಅಲ್ಲಿ ಅಂಗಡಿ ಇಟ್ಕೊಂಡವರಿಗೆ ಕೊಡಬಾರದ ಕಷ್ಟವನ್ನು ಕೊಡೋ ಕೆಲಸ ಆಗ್ತಾ ಇದೆ. ಸುಂಕದ ಹೆಸರಲ್ಲಿ ಅವರು ದುಡಿತಾ ಇರೋ ಪಾಲಿಗೂ ಕೂಡ ಇವರು ಕಣ್ಣು ಹಾಕ್ತಾ ಇದ್ದಾರೆ. ಅಷ್ಟು ಜಾತ್ರೆ ಅಷ್ಟು ಜನ ಬರ್ತಾ ಇದ್ದಾರೆ, ದುಡ್ಡಿದೆ ಕೊಡು ಅಂತ ಹೇಳಿ ಕಿತ್ಕೊಳ್ಳೋ ಕೆಲಸ ಆಗ್ತಾ ಇದೆ. ಕೆಲವರು ಕೊಡ್ತಾ ಇದ್ದಾರೆ, ಕೆಲವರು ಪಾಪ ಚಿನ್ನಾಭರಣಗಳನ್ನೆಲ್ಲ ಅಡ ಇಟ್ಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದವ್ರು ಯಾರು? ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಒಂದು ದೇವಸ್ಥಾನದ ಆಡಳಿತ ಮಂಡಳಿದ ಜವಾಬ್ದಾರಿ ಬರುತ್ತೆ, ಎರಡನೇದು ತಾಲೂಕು ಆಡಳಿತ ಇದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಇಬ್ಬರು ಕಣ್ಮುಚ್ಚಿ ಕೂತಿರೋದು ಪ್ರಶ್ನೆ ಕಾರಣ ಆಗ್ತದೆ. ಸುಂಕದ ದರವನ್ನು ಪ್ರಶ್ನೆ ಮಾಡಿದವರ ಮೇಲೆ ದೌರ್ಜನ್ಯ ದರ್ಪ ಮೆರಿತಾ ಇರುವ ಆರೋಪ. ಸುಂಕ ಕಟ್ಟಲಿಲ್ಲ ಅಂತಲೂ ಕೂಡ ಹಿತೇಶ್ ಗೌಡ ದೌರ್ಜನ್ಯವನ್ನು ಎಸಗಿದ್ದಾನಂತೆ. ಪಿಂಗಾಣಿ ಐಟಮ್ಮು, ಕಬ್ಬಿನ ಹಾಲಿನ ಅಂಗಡಿ ಇವುಗಳನ್ನು ಎಳೆದೊಯ್ದು ದೌರ್ಜನ್ಯವನ್ನು ಎಸಗ್ತಾ ಇದ್ದಾನಂತೆ. ದೌರ್ಜನ್ಯದ ಬಗ್ಗೆ ಹಿತೇಶ್ ಗೌಡ ಸ್ಪಷ್ಟನೆ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. 25 ದಿನಕ್ಕೆ ಸುಂಕ ವಸೂಲಿಗೆ 8 ಲಕ್ಷ ರೂಪಾಯಿಗೆ ನಾನು ಹರಾಜು ತೆಗೆದುಕೊಂಡಿದ್ದೇನೆ. ನಾನು 25 ದಿನದದ್ದು ಸೇರಿ ಒಂದೇ ಸಾರಿ ವಸೂಲಿ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಆವಾಜ್ ಹಾಕಿ ಕಾಸು ವಸೂಲಿ ಮಾಡಿದ್ದೇನೆ ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದು ಹೀಗೆ. ದರ್ಪ ದೌರ್ಜನ್ಯವನ್ನು ತೋರಿಲ್ಲ ಅಂಥೇಳಿ ಹಿತೇಶ್ ಗೌಡ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಚಿಕ್ಕಬಳ್ಳಾಪುರದ ನಂದಿ ಜಾತ್ರೆಯಲ್ಲಿ ಈ ಜಾತ್ರೆಯನ್ನೇ ಸುಲಿಗೆಗೆ ಬಂಡವಾಳ ಮಾಡಿಕೊಂಡಿದ್ದ ಈ ಗುತ್ತಿಗೆದಾರ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ಅಲ್ಲಿ ಅಂಗಡಿಯವರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಆ ಗುತ್ತಿಗೆದಾರ ಹೇಳ್ತಾ ಇರುವಂತಹದ್ದು, ನಾನು ಇಂತಿಷ್ಟು ಹಣಕ್ಕೆ ಅಂಥೇಳಿ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದೇನೆ, ಜನರಿಂದ ವಸೂಲಿ ಮಾಡ್ತಾ ಇದ್ದೀನಿ, ಅದರಲ್ಲಿ ತಪ್ಪೇನಿದೆ ಅಂಥೇಳಿ. ಆಗಿದ್ರು ನಮ್ಗೆ ಒಂದು 5,000 ಕೂಡ ಸಿಕ್ಕಲ್ಲ. ನಾವು ಊರಿನಿಂದ ಊರಿಗೆ ಬಂದ್ರು ಮನೆ ಬಿಟ್ಟು ಬಾಗಿಲು ಬಿಟ್ಟು ಎಲ್ಲ ಮಾಡಿದ್ರು ಇದು ಮಾಡಿ ಇಷ್ಟು ಐಟಮ್ ಹಾಕಿದ್ದೀರಿ, ಇದು ಬಂದು ಹೋಯ್ತು ನಮ್ಮ ಐಟಮಲ್ಲಿ ಪೆನ್ಸಿಲ್ ಏನು ಅಷ್ಟೊಂದು ಲಾಭ ಏನು ಸಿಗೋದಿಲ್ಲ. ಇಲ್ಲಿ ಬಂದು ನಾವು ಇಳಿಸೋದ್ರದನ್ನೇ ಟೆಂಪೋದಾಗಿನಿಂದ ಇಳಿಸೋದೇ 1,500 ಆಗುತ್ತೆ ಒಂದು ಅಡಿಗ. ನೀವು ಬೇಕಾದ್ರೆ ಇಕ್ಕರೆ ಇಲ್ದ್ರು ತಗೊಂಡು ಹೋಗ್ರಿ ಅಂದರು. ನಾವು ಬಂದುಬಿಟ್ಟಿದ್ರೆ ಆಗೋಗಿದ್ರಿ, ಬಂದುಬಿಟ್ಟು ಇನ್ನೊಂದು ಜಾತ್ರೆಗೆ ಆಗೋದಿಲ್ಲ ಏನಿದ್ರೆ ಅದಾಗಲಿ ಅಂತ ಹೇಳ್ಬಿಟ್ಟು ತಗೊಂಡು ಇಲ್ಲಿ ಇಕ್ಬಿಟ್ಟು 3 ದಿವಸ ಇಲ್ಲೇ ಕಾವಲಿ ಇದ್ರಿ. ಏನಪ್ಪ ನಮ್ಗೆ. ನಾನು ಈಗಲ್ಲ 15 ವರ್ಷದಿಂದ ಬರ್ತಾಯಿದ್ದೀನಿ. ಇಲ್ಲಿ ಮುಂಚೆ ಹಳಬರು ಇದ್ದರು, ಅವರು ಬರ್ತಾಯಿದ್ರು ಅಂಗಡಿಗೆ. ಒಂದು ಅಂಗಡಿಗೆ ಒಂದು 500 ರೂಪಾಯಿ ಕೇಳ್ತಾಯಿದ್ರು, ಒಂದು 200-300 ಕೊಡ್ತಾಯಿದ್ವಿ. ಏನೋ ಬಿಡಿ, ಈಗ ವರ್ಷನೂ ಚೇಂಜ್ ಆಗ್ತಾಯಿದೆ. ಈಗ ಒಂದೇ ಥರ ಇರೋಲ್ಲ ರೇಟು. 2,000-3,000 ರೂಪಾಯಿ ಇತ್ತು. ಹೋದ ವರ್ಷ ಎಲ್ಲ ಬರೀ 3,000 ಕೊಟ್ಟಿದ್ದೀವಿ. ಈ ವರ್ಷ ಬಂದು ಒಂದಡಿಗೆ ಇವತ್ತು 30 ವರ್ಷದಿಂದ ಆಕ್ಷನ್ ನಡೀತಾ ಇದೆ. ಶಿವರಾತ್ರಿ ಸ್ಟಾರ್ಟ್ ಆದಾಗಿಂದ ಆಕ್ಷನ್ ನಡೀತಾ ಇರೋದು, ಆಯಿತಾ? ಅವತ್ತಿಂದ ಇವತ್ತವರೆಗೂ ಯಾರೂ ಬಂದು ಹಿಂಗೆ ವೀಡಿಯೋ ಮಾಡಿಲ್ಲ, ಸರಿನಾ? ಯಾರೂ ಬಂದು ವೀಡಿಯೋ ಮಾಡಿಲ್ಲ. ಲಕ್ಷಗಳು ಸುಂಕ ವಸೂಲಿ ಮಾಡವ್ರೆ. 1 to 2 ಅಲ್ಲ 3 ವಸೂಲಿ ಮಾಡವ್ರೆ. ನಾವು ನಿಯತ್ತಾಗಿ ಏನಿದೆಯೋ 25 ದಿನ ಕ್ಲೀನಾಗಿ ಇಸ್ಕೊಂಡಿದ್ದೀವಿ. ಅದ್ರ ಮೇಲೆ ಇಸ್ಕೊಂಡಿದ್ರೆ ನೀವು ಏನಾಯ್ತೋ ಅದು ಆಕ್ಷನ್ ತೊಗೊಳ್ಳಿ, ಸರಿನಾ? 25 ದಿನ ಇವ್ರು ಇರಲ್ಲ. ನಾವು ಟೆಂಡರ್ ಎಷ್ಟಕ್ಕೆ ಕರೆದಿರೋದು? 25 ದಿನಕ್ಕೆ. 25 ದಿನ ಒಂದೇ ಸರಿ ಇಸ್ಕೊಂಡಿದ್ದೀವಿ ನಾವು. ಇವ್ರು 25 ದಿನ ಯಾರೂ ಇಲ್ಲಿರಲ್ಲ. ಯಾಕಂದ್ರೆ ನಾವು ಲಾಸ್ ಆಗಬಾರ್ದು. 8 ಲಕ್ಷ ಬಂಡವಾಳಕ್ಕೆ 8 ಲಕ್ಷ ಅಷ್ಟು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುದ್ದು ಕೃಷ್ಣ. ಈಗ ಅವರು ಹಿತೇಶ್ ಗೌಡ ಮಾತಾಡ್ತಿದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. 20-30 ವರ್ಷದಿಂದ ಯಾರೂ ಪ್ರಶ್ನೆ ಮಾಡಿರಲಿಲ್ಲ ಅಂತ ಹೇಳಿದ ತಕ್ಷಣ ತಪ್ಪು ಹಾಕೊಂಡು ಬಂದಿರೋದು ಸರಿ ಆಗ್ಬಿಡಲ್ಲ. ಇಲ್ಲಿ ತಪ್ಪು ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದಂತ ತಪ್ಪು ಅಂತ ಹೇಳುವಂತಹ ಅಧಿಕಾರ ಯಾರಿಗೂ ಇಲ್ಲ. ಪ್ರಮುಖವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ತಾಲೂಕು ಆಡಳಿತದ ಜವಾಬ್ದಾರಿ ಟ್ರಾನ್ಸ್ಪರೆನ್ಸಿ ಕಾಯ್ದುಕೊಳ್ಳೋದಕ್ಕೆ ಅಥವಾ ದೌರ್ಜನ್ಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಅವ್ರು ಯಾಕೆ ಕೆಲಸ ಮಾಡ್ತಿಲ್ಲ? ಇಲ್ಲಿ ಹಿಂಗೆ ನೋಡೋಕೆ ಹೋದಾಗ ನಮಗೆ ಆ ಟೆಂಡರ್ನಲ್ಲೂ ಏನೋ ಗೋಲ್ಮಾಲ್ ಯಾಕೆ ಆಗಿರಬಾರ್ದು ಅಂತ ಪ್ರಶ್ನೆಗಳು ಬಂದ್ಬಿಡುತ್ತೆ.
ಖಂಡಿತ ಮಮತಾ, ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಮತ್ತು ಯೋಗನಂದೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನದಿಂದ ಆರಂಭ ಆಗುತ್ತೆ. ಸಹಜವಾಗಿ ಜಾತ್ರೆ ಅಂತಂದರೆ ಅಂಗಡಿ ಮುಂಗಟ್ಟುಗಳು ಬೇರೆ ಬೇರೆ ಕಡೆಯಿಂದ ಬರೋದು ಸಾಮಾನ್ಯ. ಆ ಜಾತ್ರೆಗೆ ಅಂಗಡಿ ಇಡಕ್ಕೆ ಬರ್ತಾರೆ ಅಂತಂದರೆ ಅವ್ರು ತುಂಬ ಬಡವರು, ಏನು ತುಂಬ ಶ್ರೀಮಂತರು ಬಂದು ಜಾತ್ರೆಯಲ್ಲಿ ಅಂಗಡಿ ಇಡಲ್ಲ. ಅಂಥವ್ರ ವಿರುದ್ಧ ಇವತ್ತು ಒಂದು ರೀತಿ ದರ್ಪ ದೌರ್ಜನ್ಯ ಅಲ್ಲ, ಒಂದು ರೀತಿ ಬಡ್ಡಿ ಹಾಕ್ತಾರೆ, ಬಡ್ಡಿಗೆ ಮೀಟ್ರ್ ಬಡ್ಡಿ ಹಾಕ್ತಾರೆ, ಅದಕ್ಕೆ ಚಕ್ರ ಬಡ್ಡಿ ಹಾಕ್ತಾರೆ. ಅದಕ್ಕೆ ಎಲ್ಲದಕ್ಕಿಂತ ಮೇಲಾದ ಬಡ್ಡಿ ಯಾವುದಾದ್ರು ಇದ್ರೆ ಆ ಥರದ ಬಡ್ಡಿ ರೀತಿಯಲ್ಲಿ ಈ ರೀತಿ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಇದು ವಸೂಲಿ ಅಲ್ಲ, ನೇರವಾಗಿ ಹೇಳ್ಬೋದು ಸುಲಿಗೆ. ಕಾರಣ ಯಾಕೆ ಅಂತಂದರೆ ಹರಾಜು ಪ್ರಕ್ರಿಯೆಯಲ್ಲಿ ಕೊಟ್ಟಂಥ ನಿಬಂಧನೆಗಳನ್ನು ನೋಡೋದಾದರೆ ಒಂದು ರನ್ನಿಂಗ್ ಫೀಟ್ಗೆ 10 ರೂಪಾಯಿ, ಅಂದರೆ ಒಂದು ಉದ್ದದ ಒಂದು ರಸ್ತೆ ಬದಿ ಅಂಗಡಿ ಇಟ್ಕೊಂಡಿರ್ತಾರೆ, ಅದು ಉದ್ದವನ್ನು ಲೆಕ್ಕ ಹಾಕಿದ್ರೆ ಎಷ್ಟು ಅಡಿ ಬರುತ್ತೆ? ಒಂದು 5 ಅಡಿ 6 ಅಡಿ ಬರುತ್ತೆ. ಅದರಲ್ಲಿ ಒಂದು ಅಡಿಗೆ ಕೇವಲ 10 ರೂಪಾಯಿನ ತಗೋಬೇಕು, ಒಂದು ದಿನಕ್ಕೆ ಆಗಲಿ ಬಿಡಿ. 10 ರೂಪಾಯಿ ಅಂತಂದರೆ ಒಂದು 10 ಅಡಿ ಅಂಗಡಿ ಇದ್ರೆ ದಿನಕ್ಕೆ 100 ರೂಪಾಯಿ ಸುಂಕವನ್ನು ವಸೂಲಿ ಮಾಡಬೇಕು. ಆದರೆ ಇಲ್ಲಿ ವಸೂಲಿ ಮಾಡಿರೋದು 10 ರೂಪಾಯಿ ಅಲ್ಲ, ಒಂದು ಅಡಿಗೆ 1000 ರೂಪಾಯಿ. ಹಾಗಾಗಿ ಇವತ್ತು ಇಡೀ ಇಷ್ಟು ವರ್ಷ ಬಂದಂಥ ವ್ಯಾಪಾರಿಗಳು ಯಾರು ಕೂಡ ಈ ರೀತಿಯ ಆಕ್ರೋಶವನ್ನು ಗುತ್ತಿಗೆದಾರರ ವಿರುದ್ಧ ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆಂತಂದರೆ ನಾನೇ ಸ್ವತಃ ಅಂಗಡಿಗಳ ಮುಂಗಟ್ಟುಗಳಿದೆ, ಪ್ರತಿಯೊಂದು ಅಂಗಡಿಗೆ ಹೋಗಿ ವಿಚಾರಣೆ ಮಾಡಿದ್ದೀನಿ. ಎಲ್ಲರೂ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ನಾವು ಇನ್ನೊಂದು ಸರಿ ಈ ನಂದಿ ಜಾತ್ರೆಗೆ ಬರೋದೇ ಇಲ್ಲ. ಯಾಕಪ್ಪ ಈ ರೀತಿ ಸುಂಕ? ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸುಂಕವನ್ನು ಈ ಒಂದು ನಂದಿ ಜಾತ್ರೆಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ದೌರ್ಜನ್ಯ ಆಗ್ತಿದೆ, ನಮಗೆ ಒಂದು ರೀತಿ ಹೊರೆ ಆಗ್ತಿದೆ. ನಾವು ಯಾಕಾದರೂ ಅಂಗಡಿ ಇಟ್ಟುವ ಇಲ್ಲಿಗೆ ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಒಂದು ರೀತಿ ಹೆಣ್ಣು ಮಕ್ಕಳ ಮೇಲೆ ಕೀಳಾದ ಭಾಷಾ ಪ್ರಯೋಗವನ್ನು ಮಾಡಿದರೆ ಅಂತಕ್ಕಂಥ ಗಂಭೀರವಾದ ಆರೋಪವನ್ನು ಮಾಡಿದರೆ. ನಿಬಂಧನೆಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ, ಯಾವುದೇ ರೀತಿಯ ದೌರ್ಜನ್ಯವನ್ನು ಮಾಡಬಾರ್ದು, ಜೋರು ಮಾಡಬಾರ್ದು, ಅವ್ರ ಹತ್ರ ನಯವಾಗಿ ಮಾತಾಡಿ ವಸೂಲಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಹಳಷ್ಟು ದೌರ್ಜನ್ಯವನ್ನು ಮಾಡಲಾಗಿದೆ. ಈಗಾಗಲೇ ಕೂಡ ಈ ಒಂದು ವಿಚಾರವನ್ನು AC ಅವರ ಗಮನಕ್ಕೆ ಮತ್ತು ಸ್ಥಳೀಯ ತಹಸೀಲ್ದಾರ್ ಮತ್ತು ಮುಜರಾಯಿ ತಹಸೀಲ್ದಾರ್ ಗಮನಕ್ಕೂ ಕೂಡ ತರಲಾಗಿದೆ. ಅವರು ಇವರ ವಿರುದ್ಧ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುದ್ದು ಕೃಷ್ಣ.